ನಗರಸಭೆಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರಿಂದ ನಗರದ ಸಮಸ್ಯೆಗಳ ಕುರಿತು ಕೇಳಿ ಬಂದಿದ್ದಲ್ಲದೆ ಮನವಿ ಕೊಟ್ಟರು. ಕೆಲಸ ಆಗದ ಬಗ್ಗೆ ನಗರಸಭೆ ಜೆಡಿಎಸ್ ಸದಸ್ಯರು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ ಸ್ಥಳದಲ್ಲೇ ಧರಣಿ ಕುಳಿತರೆ ಇನ್ನು ಕೆಲ ಸದಸ್ಯರು ಎದ್ದು ನಿಂತು ಗಮನ ಸೆಳೆದರು. ಇನ್ನು ಶಾಸಕರ ಮತ್ತು ಜಿಲ್ಲಾಧಿಕಾರಿಗಳ ನಡುವೆ ವಾಕ್ ಸಮರ ಉಂಟಾಯಿತು. ಎಲ್ಲರೂ ನನ್ನ ಮೇಲೆ ಮುಗಿಬಿದ್ರೆ ಪ್ರಯೋಜನವಿಲ್ಲ, ಎಲ್ಲಿಯೂ ನಾ ಒಂದು ತಪ್ಪು ಮಾಡಿಲ್ಲ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಬಹಿರಂಗವಾಗಿ ಹೇಳಿದರು. ನಗರಸಭೆಯಲ್ಲಿ ಶುಕ್ರವಾರದಂದು ಜನಸ್ಪಂದನ ಸಭೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಭಾಗಿಯಾಗಿದ್ದರು. ನಗರದ ಸಮಸ್ಯೆಗಳ ಬಗ್ಗೆ ಅನೇಕ ಬಾರಿ ಮನವಿ ಕೊಟ್ಟರೂ ಯಾವ ಪ್ರಯೋಜನವಾಗಿರುವುದಿಲ್ಲ ಎಂದು ಡಿಸಿ ವಿರುದ್ಧ ಜೆಡಿಎಸ್ ನಗರಸಭೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ನಗರದಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ಕೆಲಸ ಆಗುತ್ತಿಲ್ಲ. ಅಧಿಕಾರಿಗಳು ವೇದಿಕೆ ಮೇಲೆ ಹೇಳೋದೇ ಒಂದು, ಮಾಡೋದೇ ಇನ್ನೊಂದು. ಹಾಸನದಲ್ಲಿ ಕೆಲಸಗಳು ಎಲ್ಲಿ ಆಗುತ್ತಿದೆ? ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ವಿರುದ್ಧ ನಗರಸಭೆ ಸದಸ್ಯ ಕ್ರಾಂತಿ ಪ್ರಸಾದ್ ತ್ಯಾಗಿ ಮತ್ತು ಸದಸ್ಯ ಯೋಗೇಂದ್ರ ಬಾಬು ಸೇರಿದಂತೆ ಇತರರು ಆಕ್ರೋಶ ವ್ಯಕ್ತಪಡಿಸಿದರು. ಇವರ ಮಾತಿಗೆ ಕೆರಳಿದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು, ನಾನು ಈ ಬ್ಲಾಕ್ ಮೇಲ್ಗೆಲ್ಲ ಹೆದರುವುದಿಲ್ಲ ಎಂದು ಹೇಳಿಕೆ ನೀಡಿದಾಗ, ನಾವು ಯಾರು ಬ್ಲಾಕ್ ಮೇಲ್ ಮಾಡೋದಕ್ಕೆ ಬಂದಿಲ್ಲ. ನಗರದ ಕೆಲಸ ಆಗುತ್ತಿಲ್ಲ, ರಸ್ತೆಗಳು ಹಾಳಾಗಿದೆ. ನಾವೇನು ಪ್ರಾಣಿಗಳ? ನಾವು ಸಾರ್ವಜನಿಕರು ಸಮಸ್ಯೆ ಹೇಳುತ್ತಿದ್ದೇವೆ ಎಂದು ನಗರಸಭೆ ಸದಸ್ಯ ಯೋಗೇಂದ್ರ ಬಾಬು ಗಮನ ಸೆಳೆದರು. ಇನ್ನು ನಗರಸಭೆ ಸದಸ್ಯ ಕ್ರಾಂತಿ ಅವರು ಕೂಡ ನಗರದಲ್ಲಿ ಯುಜಿಡಿ ಕಟ್ಟಿಕೊಂಡು ರಸ್ತೆ ಮೇಲೆ ಹರಿಯುತ್ತಿರುವ ಬಗ್ಗೆ ಒಂದು ರಟ್ಟಿನಲ್ಲಿ ಫೋಟೋ ಅಂಟಿಸಿಕೊಂಡು ಆಗಾಗ್ಗೆ ಜಿಲ್ಲಾಧಿಕಾರಿಗಳ ಮುಂದೆ ಹಾಗೂ ಸಾರ್ವಜನಿಕರ ಮುಂದೆ ಪ್ರದರ್ಶಿಸಿದರು. ಇದಕ್ಕೆ ಡಿಸಿ ಉತ್ತರಿಸಿ, ನಾನು ಅದೇ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ವೇದಿಕೆ ಮೇಲೆ ಹೇಳೋದೊಂದು ಮಾಡೋದೊಂದು ನನಗೇನು ಅಭ್ಯಾಸ ಇಲ್ಲ. ನಾನೇನು ನಿಮ್ಮ ತರ ಇದಾಗಬೇಕಾಗಿಲ್ಲ. ಇವೆಲ್ಲ ಬಿಟ್ಟು ಬಿಡಿ, ಆ ತರ ಮಾತನಾಡಬೇಡಿ, ಗೊತ್ತಾಯ್ತಾ? ಲೆಕ್ಕಕ್ಕಿಲ್ಲದ ಮಾತುಗಳನ್ನು ಆಡಿದರೆ ನಾನು ತೆಗೆದುಕೊಳ್ಳಲ್ಲ. ಯು ಶುಡ್ ಮೈಂಡ್ ಯುವರ್ ಟಂಗ್ ಎಂದು ಗರಂ ಅಂದರು. ಐ ಆಮ್ ಆಲ್ಸೋ ಆಕ್ಟಿವೇಟ್ ಅಷ್ಟೇ. ಇದು ಜನಸ್ಪಂದನ ಸಭೆ. ನಾನು ಜನರೇ, ನಮ್ಮ ವಾರ್ಡ್ನಲ್ಲಿ ಕೆಲಸ ಆಗಿಲ್ಲ, ಮನವಿ ಕೊಡಲು ಬಂದಿದ್ದೇನೆ ಎಂದು ಡಿಸಿ ಹಾಗೂ ನಗರಸಭೆ ಸದಸ್ಯರ ನಡುವೆ ಮಾತಿನ ಚಕಮಕಿ ಉಂಟಾಯಿತು. ಇಷ್ಟಕ್ಕೆ ಸುಮ್ಮನಾಗದ ನಗರಸಭೆ ಜೆಡಿಎಸ್ ಸದಸ್ಯರ ಜೊತೆ ಸಾರ್ವಜನಿಕರು ಡಿಸಿ ಸಭೆ ನಡೆಸುವ ಮುಂದೆಯೇ ಕೆಲಕಾಲ ಧರಣಿ ಕುಳಿತಾಗ ಶಾಸಕ ಎಚ್.ಪಿ. ಸ್ವರೂಪ್ ಸಮಾಧಾನ ಮಾಡಿದಾಗ ಧರಣಿ ವಾಪಸ್ಸು ತೆಗೆದುಕೊಂಡರು. ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡುತ್ತಾ, ಮಳೆ ಹೆಚ್ಚಾಗಿರುವುದರಿಂದ ಎಲ್ಲ ಯುಜಿಡಿ ಓಪನ್ ಆಗಿ ರಸ್ತೆ ಮೇಲೆ ಹರಿಯುತ್ತಿದೆ. ನಗರಸಭೆಯಿಂದ ಕೆಲಸ ಮಾಡಲಾಗುತ್ತಿದೆ ಎಂದು ಇಂಜಿನಿಯರ್ ಆನಂದ್ ಕರೆದು ಯುಜಿಡಿ ಮೇಂಟೆನೆನ್ಸ್ ಸಭೆ ಕರೆದಿದ್ದೀರಾ ಎಂದು ಪ್ರಶ್ನೆ ಮಾಡಿದರು. ಯುಜಿಡಿ ಟೆಂಡರ್ ಆಗಿ 3 ತಿಂಗಳು ಆಗಿದ್ದು ವರ್ಕ್ ಆದೇಶ ಕೊಡದೆ ಕೆಲಸ ಮಾಡುವುದಿಲ್ಲ ಎಂದಿದ್ದಾರೆ. ನಾನು ಡಿಸಿ ಅವರಿಗೆ ಕೇಳುತ್ತಿಲ್ಲ, ಎಇ ಅವರಿಗೆ ಕೇಳುತ್ತಿದ್ದೇನೆ ಎಂದಾಗ ಡಿಸಿ ಉತ್ತರಿಸಿ, ನಾನು ಬೆಳಿಗ್ಗೆ ಹೋದಾಗ ಗುರುತಿಸಿರುವ ಜಾಗ ಇರಲಿಲ್ಲ, ಸರಿ ಮಾಡಿಸಿ ಆಮೇಲೆ ಫೈಲ್ ಅಟೆಂಡ್ ಮಾಡುವುದಾಗಿ ಹೇಳಿದ್ದೇನೆ. ನಾನು ಯಾವಾಗಲೂ ಅಸಭ್ಯವನ್ನು ನುಡಿದು ಅಭ್ಯಾಸವಿಲ್ಲ. 3 ತಿಂಗಳು ಆಗಿದ್ದರೆ ಈ ಫೈಲ್ ತಂದು ಸಹಿ ಮಾಡಿಕೊಂಡು ಹೋಗಬೇಕು ಎನ್ನುವ ಜವಾಬ್ದಾರಿ ಅಧಿಕಾರಿಗಳಿಗೆ ಬೇಕು. ನಾನು ನಗರಸಭೆ ಒಂದಕ್ಕೆ ಆಯ್ದುಕೊಂಡು ಇರುತ್ತೀನಾ? ಬೇರೆ ಕೆಲಸ ಇಲ್ವಾ? ಮಾನ್ಯ ಶಾಸಕರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಹೇಳುತ್ತೇನೆ ಎನ್ನುವ ವೇಳೆ ಶಾಸಕರು ಮಾತನಾಡಲು ಮುಂದಾದಾಗ ಸರ್ ಪ್ಲೀಸ್ ಎಂದು ಉಚ್ಚರಿಸಿ ಸುಮ್ಮನಿರಿಸಿದರು. ಯುಜಿಡಿ ಬಾಕಿ ಇದೆ, ಅದು ಬಾಕಿ ಇದೆ ಎನ್ನುವುದು ನಗರಸಭೆ ಕಮಿಷನರ್ ಮತ್ತು ಇಂಜಿನಿಯರ್ ಜವಾಬ್ದಾರಿ ಸರ್. ಎಲ್ಲದಕ್ಕೂ ನನ್ನ ಬಗ್ಗೆ ಬೆಟ್ಟು ಮಾಡಿ ತೋರಿಸ್ತಿರಲ್ಲ ಪ್ಲೀಸ್ ಎಂದು ಮೈಕ್ ಕೆಳಗೆ ಇಟ್ಟರು. ಈ ವೇಳೆ ನಗರಸಭೆ ಸದಸ್ಯರು ಮತ್ತು ಡಿಸಿ ಶಾಸಕರು ಒಟ್ಟಿಗೆ ಮಾತನಾಡಿದ ಪ್ರಸಂಗ ನಡೆಯಿತು. ಈ ವೇಳೆ ಕಸದ ಸಮಸ್ಯೆ ಬಗ್ಗೆಯೂ ಕೇಳಿ ಬಂದಿತ್ತು. ನಗರಸಭೆ ಸದಸ್ಯ ಗಿರೀಶ್ ಚನ್ನವೀರಪ್ಪ ಅವರು ಡಿಸಿ ಬಳಿ ಬಂದು ಸಮಸ್ಯೆ ಬಗ್ಗೆ ಗಮನ ಸೆಳೆದಾಗ ಡಿಸಿ ಅವರು ಮಾತನಾಡಿ, ನಾನು ಮಾರ್ಚ್ ತಿಂಗಳಲ್ಲೇ ಹೇಳಿದ್ದು, ಏನಾದರೂ ಸಮಸ್ಯೆ ಇದ್ದರೆ ಡಿಸಿ ಕಚೇರಿ ಇದೆ ಬನ್ನಿ ಎಂದಿದ್ದರು. ಯಾವ ನಗರಸಭೆ ಸದಸ್ಯರು ಬಂದಿಲ್ಲ, ನಾನು ಸುಳ್ಳು ಹೇಳಿಲ್ಲ. ನಗರಸಭೆ ಅಧಿಕಾರಿಗಳು ಇದೇ ವೇಳೆ ಕಿವಿ ಮಾತು ಹೇಳುತ್ತೇನೆ, ನೀವು ಸದಸ್ಯರ ಬಳಿ ಒಳ್ಳೆಯವರಾಗಿ, ಆದರೆ ನನಗೆ ಕಡತಗಳನ್ನು ಬಂದಿಲ್ಲ. ಸುಮ್ಮನೆ ಬಿಲ್ಡಪ್ ತಗೊಂಡು ಹೇಳಬೇಡಿ ಎಂದರು. ನಗರಸಭೆ ಮೀಟಿಂಗ್ನಲ್ಲಿ ಸದಸ್ಯರು ಮಾತನಾಡಿಕೊಳ್ಳಲಿ, ಇದು ಸಾರ್ವಜನಿಕರ ಸಭೆ, ನನಗೂ ಮಾತನಾಡಲು ಅವಕಾಶ ಕೊಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಂದಾಯ ಇಲಾಖೆಯಲ್ಲಿ ಇರದಷ್ಟು ನಗರಸಭೆಯಲ್ಲಿ ಸಮಸ್ಯೆ ಕೇಳಿ ಬಂದಿದ್ದು ಖಂಡಿತ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುತ್ತೇವೆ ಎಂದು ಡಿಸಿ ಅವರು, ಇಷ್ಟು ಕೆಲಸ ಮಾಡಲು ನಮ್ಮ ಬಜೆಟ್ನಲ್ಲಿ ಹಣ ಇಲ್ಲದೆ ಇರಬಹುದು, ಆದರೂ ನಿರ್ವಹಿಸಲಾಗುವುದು. ಯಾವುದೇ ಸರ್ಕಾರಿ ಕೆಲಸಕ್ಕೆ ಹಣವನ್ನು ಯಾರು ಕೊಡಬೇಡಿ. ನೀವು ಹಣ ಕೊಟ್ಟರೆ ಅದನ್ನೇ ಮುಂದುವರಿಸುತ್ತಾರೆ. ಕೆಲಸ ಆಗದಿದ್ದರೆ ನನ್ನ ಕಚೇರಿಗೆ ಬನ್ನಿ. ದುಡ್ಡು ಜಾಸ್ತಿ ಇದ್ರೆ ಕೊಡಿ, ನಾನೇನು ಮಾಡಕ್ಕೆ ಆಗಲ್ಲ. ಕಾನೂನು ಬದ್ಧವಾಗಿ ಸರಿ ಇದ್ದರೆ ಕೆಲಸ ಆಗುತ್ತದೆ. ಒಂದು ದಿನಕ್ಕೆ ಕನಿಷ್ಠ 100 ಜನರು ನನ್ನ ಕಚೇರಿಗೆ ಬರುತ್ತಾರೆ. ಎಲ್ಲರಿಗೂ ಭೇಟಿ ಮಾಡಿ ಸಮಸ್ಯೆ ಆಲಿಸುತ್ತೇನೆ. ಮಳೆ ಬಂದು ಭೂಕುಸಿತ ಇತರೆ ಸಮಸ್ಯೆಗಳು ಇದ್ದು ಇವೆಲ್ಲವನ್ನು ನಾನು ನಿರ್ವಹಿಸಬೇಕು. ಆದ್ದರಿಂದ ಡಿಸಿ ಕಚೇರಿಗೆ ಬರುವಂತೆ ಮನವಿ ಮಾಡಿದರು. ಇದೇ ವೇಳೆ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ, ಯೋಜನಾಧಿಕಾರಿ ಬಿ.ಎ. ಜಗದೀಶ್ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಅವಾಗ ಜನತಾಭಿವೃದ್ಧಿ ಇರಲಿಲ್ಲ. ಅವಾಗ ಏನ್ ಮಾಡಿದ್ರು, ಅಲ್ಲೇ ಖಾತೆ ಮಾಡಿದ್ರು. ಖಾತೆ ಮಾಡಿ ಆದ್ಮೇಲೆ ಸಿಸಿ ಕೊಟ್ಟು ಈ ಸ್ವಂತ ಲೇಔಟ್ ಬೇಕಾಗಿಲ್ಲ ಅಂತ. ಲೇಔಟ್ ಯಾಕೆ ಕೇಳ್ತಾರೆ ಅದೇ ಬಂದು ಯಾವ ಲೇಔಟ್ ಅಳತೆ ಕೇಳ್ತಾರೆ ಸೈಟಿಂದ. ಆ ಅಳತೆ ಸಿಸಿ ಇದೆ, ಅದು
ಅದು ನೋಡ್ಲಿ ಇವರು ಸಿಸಿಲಿ ಸ್ಟೇಟ್ ಜಾತಿ ಇದೆ ನೋಡಿದ್ರೆ ಇವರು ನಗರಾಭಿವೃದ್ಧಿಗೆ ಹೋಗಿ ವಿದ್ಯಾಭ್ಯಾಸ ಪರ್ಮಿಷನ್ ತರಲಿಕ್ಕೆ ಕೇಳ್ತಾರೆ. ಅದಕ್ಕೆ ನಿಮಗೆ ನಾನು ಬಂದೆ ಅಕ್ಕೋಸ್ಕರ ಕೇಳಕ್ಕೆ ಸಾವಿರಾರು ಕಡೆ ಡಿಸ್ಪೋಸ್ ಆಯ್ತು ಎದುರುಗಡೆ ಇದಾದ್ರೆ ಅವ್ರು ಹೇಳ್ತಾರೆ ಕಮಿಷನ್ ಈ ಸ್ವಲ್ಪ ಇದು ಬೇಕಾಗಿಲ್ಲ ಲೇಟ್ ಬೇಕಾಗಿಲ್ಲ ಸಿಸಿನೇ ಸಾಕು. ನಿಮ್ದು ಸಿಸಿ ಇರೋದಲ್ಲ, ಕಾನೂನಲ್ಲಿ ಏನಿದೆಯಪ್ಪ ಸಿಸಿ ಇದ್ರೆ ಸಾಕು ಅಂತಂದಿದ್ಯಾ? ಗೌರ್ಮೆಂಟ್ ಆಗಿದೆ ನೋಡಿ. ಒಂದು ನಿಮಿಷ ನೀವು